ತ್ರಿಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದಗಳು ಮುಂದುವರಿತಾ ಇದೆ. ಯೂನಿಫಾರಂ ಅನ್ನ ಯಾವ ರೀತಿ ಕಡ್ಡಾಯಗೊಳಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರ ಪರ ವಕೀಲ ರವಿ ವರ್ಮ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ರು ಇಲ್ಲಿ ತನಕ. ಸೊ ಕೆಲವೊಂದು ವಿಚಾರ, ಯೂನಿಫಾರಂ ಕಡ್ಡಾಯವೇ ಅಲ್ಲ ಅಂತಕ್ಕಂಥ ಸುತ್ತೋಲೆಯ ವಿಚಾರ, ಯೂನಿಫಾರಂ ಕಡ್ಡಾಯ ಕಾನೂನು ಬಾಹಿರ ಅಂತ ಆ ಸುತ್ತೋಲೆಯಲ್ಲಿ ಹೇಳಲಾಗಿದೆ. ಇದು ಇವರು ಪ್ರಸ್ತಾಪ ಮಾಡ್ತಾ ಇರೋದು 2020-21ನೇ ಸಾಲಿನಲ್ಲಿ ಅಡ್ಮಿಷನ್ ಆಗುವ ಸಂದರ್ಭದಲ್ಲಿ ಸರ್ಕಾರದಿಂದ ಒಂದು ಸುತ್ತೋಲೆ ಬರುತ್ತೆ, ಅದರಲ್ಲಿದೆ ಆ ವಿಚಾರ. ಅದು ಸ್ವಲ್ಪ ವೈರಲ್ ಕೂಡ ಆಗಿತ್ತು ಇತ್ತೀಚೆಗೆ. ಅದರಲ್ಲಿ ಯಾವುದೇ ಕಾಲೇಜಿನಲ್ಲಿ, ಅಂದರೆ ಪದವಿ ಪೂರ್ವ ಕಾಲೇಜಿನಲ್ಲಿ ಸಮವಸ್ತ್ರ ಕಡ್ಡಾಯಗೊಳಿಸುವಂತಿಲ್ಲ, ಕಡ್ಡಾಯ ಸಮವಸ್ತ್ರಗೊಳಿಸಿದರೆ ಅದು ಕಾನೂನು ಬಾಹಿರ ಅಂತೆಲ್ಲ ಹೇಳಲಾಗಿದೆ. ಅಲ್ಲಿಗೆ ಯೂನಿಫಾರಮ್ಮೇ ಕಡ್ಡಾಯ ಅಲ್ಲ ಅಂತ ಸುತ್ತೋಲೆಯಲ್ಲಿ ಹೊರಡಿಸ್ಬಿಟ್ಟು ನೀವು ಈಗ ಹಿಜಬ್ ಕಡ್ಡಾಯ ಅಂತಂದರೆ ಹೇಗೆ, ಅದನ್ನು ಈಗ ನ್ಯಾಯಮೂರ್ತಿಗಳ ಗಮನಕ್ಕೆ ವಿಚಾರವನ್ನು ತರ್ತಾ ಇದ್ದಾರೆ. ಆ ಸುತ್ತೋಲೆಯಲ್ಲಿದೆ 2020-21ನೇ ಸಾಲಿನ ಸುತ್ತೋಲೆ ಏನಿತ್ತು, ಆ ಮಾರ್ಗಸೂಚಿ ಸುತ್ತೋಲೆ ಅಂತ ಕರೀತಾರೆ. ಅಡ್ಮಿಷನ್ ಆಗಬೇಕಾದ್ರೆ ಏನು ಕಂಡೀಷನ್ಸನ್ನು ಫಾಲೋ ಮಾಡಬೇಕು, ಏನು ಬಿಡಬೇಕು ಅಂತ ಅದರಲ್ಲಿದೆ. ಸರ್ಕಾರ ತನ್ನ ವ್ಯಾಪ್ತಿಗೆ ಬರುವ PU ಕಾಲೇಜುಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ. ಆ ಸುತ್ತೋಲೆಯಲ್ಲಿ ಯೂನಿಫಾರಂ ಕಡ್ಡಾಯ ಅಲ್ಲ ಅಂತ ಇದೆ. ಕೊನೆ ಪಾಯಿಂಟ್, ಲಾಸ್ಟ್ ಬಟ್ ಒನ್ ಪಾಯಿಂಟ್ ಅದು ಅಲ್ಲಿದೆ. ನಾವಂತೂ ಗೌರ್ನಮೆಂಟಿಂದ ಯಾವುದೇ ಯೂನಿಫಾರ್ಮನ್ನು ಕಡ್ಡಾಯ ಮಾಡ್ತಾ ಇಲ್ಲಪ್ಪ, ಪ್ರೈವೇಟ್ ಕಾಲೇಜವರು ನೀವು ಯೂನಿಫಾರ್ಮ್ ಕಡ್ಡಾಯ ಮಾಡುವಂತಿಲ್ಲ, ಮಾಡಿದ್ರೆ ಅದು ನಾವು ಕ್ರಮ ಕೈಗೊಳ್ತೀವಿ ಅಂತೆಲ್ಲ ಇದೆ. ಹೀಗೆಲ್ಲ ಮಾರ್ಗಸೂಚಿಯನ್ನು ಹೊರಡಿಸ್ಬಿಟ್ಟು ಈ ಸುತ್ತೋಲೆಯನ್ನು ಹೊರಡಿಸಿದ್ದು ಯಾರು ಅಂತ ಚೀಫ್ ಜಸ್ಟಿಸ್ ಅವರು ಪ್ರಶ್ನೆ. ಇದು PU ಶಿಕ್ಷಣ ಇಲಾಖೆ ಹೊರಡಿಸಿರುವ ವಾರ್ಷಿಕ ಸುತ್ತೋಲೆಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. 2020-21ನೇ ಸಾಲಿನಲ್ಲಿ ವಾರ್ಷಿಕ ಸುತ್ತೋಲೆ ಅಡ್ಮಿಷನ್ ಆಗುವಂತಹ ಟೈಮಲ್ಲಿ ವಿದ್ಯಾರ್ಥಿಗಳ ಕೈಪಿಡಿ ಅಂತ ಅಪ್ಲಿಕೇಶನ್ ಫಾರಂ ಜೊತೆ ಕೊಡ್ತಾರೆ, ನಿಮಗೆಲ್ಲ ಗೊತ್ತಿರಬೇಕು. ಅದರಲ್ಲಿ ಆ ಶಾಲೆಯ ಬಗ್ಗೆ, ನಿಯಮಗಳ ಬಗ್ಗೆ ಅಲ್ಲೆಲ್ಲ ಇರುತ್ತೆ. ಜೊತೆಗೆ ಸರ್ಕಾರದ ವಾರ್ಷಿಕ ಸುತ್ತೋಲೆಯ ಒಂದು ಪ್ರತಿ ಕೂಡ ಇರುತ್ತೆ. ಅದರಲ್ಲಿದೆ ಈ ಅಂಶ. ಶಿಕ್ಷಣ ಇಲಾಖೆ ಹೊರಡಿಸಿರ್ತಕ್ಕಂಥ ವಾರ್ಷಿಕ ಸುತ್ತೋಲೆ, ಶೈಕ್ಷಣಿಕ ವರ್ಷಕ್ಕೆ ಹೊರಡಿಸಲಾಗಿದ್ದ ಸುತ್ತೋಲೆಯ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಯೂನಿಫಾರ್ಮ್ ಕಡ್ಡಾಯ ಅಲ್ಲ ಅಂತ ಇದೆ. ನೀವು ಯೂನಿಫಾರ್ಮನ್ನು ಕಡ್ಡಾಯ ಅಲ್ಲ ಅಂದಮೇಲೆ ಹಿಜಬ್ಬನ್ನು ಕಡ್ಡಾಯವಾಗಿ ಹಾಕುವಂತಿಲ್ಲ ಅಂತ ಹೇಗೆ ಹೇಳ್ತೀರಾ? ಯೂನಿಫಾರ್ಮೇ ಕಡ್ಡಾಯ ಇಲ್ಲ. ಸೊ ಹೀಗಿರಬೇಕಾದ್ರೆ ನೀವು ಅದೊಂದು ಮೇಲ್ಗಡೆ ದುಪ್ಪಟ್ಟವನ್ನು ಹಾಕೊಂಡ್ಬಿಟ್ರೆ ಅದನ್ನು ತೆಗೀರಿ ಅಂತ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದರ ಬದಲು ಒಂದು ಯೂನಿಫಾರ್ಮ್ ಕೋಡ್ ಮಾಡ್ಬೋದು, ಅಥವಾ ಡ್ರೆಸ್ ಕೋಡ್ ಅಂತ ಮಾಡ್ಬೋದು. ಈ ರೀತಿ ಡ್ರೆಸ್ಸನ್ನು ಹಾಕ್ಕೊಂಡು ಬರಬೇಕು ಅಂತ, ಯೂನಿಫಾರ್ಮ್ ಕಡ್ಡಾಯ ಏನಲ್ಲ. ಈ ಮಾರ್ಗಸೂಚಿಯ ಕಾನೂನು ಬದ್ಧತೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಶೈಕ್ಷಣಿಕ ವರ್ಷಕ್ಕೆ ಹೊರಡಿಸಿದ್ದಂತಹ ಉಲ್ಲೇಖ ಯೂನಿಫಾರ್ಮ್ ಕಡ್ಡಾಯ ಅಲ್ಲ ಅಂತಕ್ಕಂಥ ಸುತ್ತೋಲೆ, ಅದನ್ನು ಹೇಳ್ತಾರೆ ಚೀಫ್ ಜಸ್ಟಿಸ್ ಕೇಳ್ತಾರೆ, ಯಾರು ಹೊರಡಿಸಿರೋದು ಸುತ್ತೋಲೆಯನ್ನು? ಇದು PU ಶಿಕ್ಷಣ ಮಂಡಳಿ ಅವರು ಹೊರಡಿಸಿರ್ತಕ್ಕಂಥದ್ದು, PU ಬೋರ್ಡ್ ಅವರು. ಓಕೆ, ಅದರ ಕಾನೂನು ವ್ಯಾಪ್ತಿ ಏನು ಹಾಗಾದರೆ? ಸರ್ಕಾರ ತನ್ನ ವ್ಯಾಪ್ತಿಗೆ ಬರುವ ಕಾಲೇಜುಗಳಿಗೆ ಹೊರಡಿಸಿರ್ತಕ್ಕಂಥದ್ದು. ಸರ್ಕಾರ ತನ್ನ ವ್ಯಾಪ್ತಿಗೆ ಬರುವಂತಹ ಕಾಲೇಜುಗಳಿಗೆ ವಾರ್ಷಿಕ ಸುತ್ತೋಲೆಯನ್ನು ಹೊರಡಿಸಿದೆ. ಇದು ಆದೇಶವಲ್ಲ, ಆದರೆ ಮಾರ್ಗಸೂಚಿ. ಈ ಮಾರ್ಗಸೂಚಿಯ ಕಾನೂನು ಬದ್ಧತೆ ಏನು ಅಂತ ಪೀಠ ಪ್ರಶ್ನೆ ಮಾಡ್ತಾ ಇದೆ. ಈ ಶೈಕ್ಷಣಿಕ ವರ್ಷಕ್ಕೆ ಹೊರಡಿಸಲಾಗಿರ್ತಕ್ಕಂಥ ವಿಚಾರ ಅದು. PU ಮಂಡಳಿ ವಾರ್ಷಿಕ ಶೈಕ್ಷಣಿಕ ವೇಳಾಪಟ್ಟಿ ಬಿಡುಗಡೆ ಮಾಡಿದೆ. PU ಮಂಡಳಿ ವಾರ್ಷಿಕ ಶೈಕ್ಷಣಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅದರ ಜೊತೆಗೆ ಯೂನಿಫಾರ್ಮ್ ಬಗ್ಗೆಯೂ ಕೂಡ ಆ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ವಾರ್ಷಿಕ ಶೈಕ್ಷಣಿಕ ಕೈಪಿಡಿ, ಅದರ ಬಗ್ಗೆ, ಯೂನಿಫಾರ್ಮ್ ಬಗ್ಗೆಯೂ ಕೂಡ ಅದರಲ್ಲಿ ಹೇಳಲಾಗಿದೆ. PU ಮಂಡಳಿ ಅವರ ಕಾನೂನು ಬದ್ಧತೆ ಏನು, ಕಾನೂನು ವ್ಯಾಪ್ತಿ ಏನು ಅಂತಂದರೆ ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಅನ್ವಯ ಆಗಬೇಕು ಅಷ್ಟೇ. ವೆರಿ ಸಿಂಪಲ್ ಅಷ್ಟೇ, ಹೊರತು ಇನ್ನೇನೂ ಇಲ್ಲ. ಯೂನಿಫಾರ್ಮ್ ಬಗ್ಗೆನೂ ಕೂಡ ಆ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಆದರೆ ಅದು ಆದೇಶದ ರೂಪದಲ್ಲಿರ್ತಕ್ಕಂಥದ್ದಲ್ಲ, ಅದು ಕೇವಲ ಮಾರ್ಗಸೂಚಿ. ವಿದ್ಯಾರ್ಥಿ ವಿಷಯ ಬದಲಾವಣೆ ಮಾಡಿಕೊಳ್ಳೋದಕ್ಕೂ ಕೂಡ ಇದರಲ್ಲಿ ಹೇಳಲಾಗಿದೆ. ಸೊ PU ಮಂಡಳಿ ವಾರ್ಷಿಕ ಶೈಕ್ಷಣಿಕ ವೇಳಾಪಟ್ಟಿ, ಯೂನಿಫಾರ್ಮ್ ಬಗ್ಗೆ ಅದರಲ್ಲಿ ಉಲ್ಲೇಖ ಇದೆ, ಗಮನಕ್ಕೆ ತರ್ತಾ ಇದ್ದಾರೆ. ಎಲ್ಲವನ್ನೂ ತರಲಾಗ್ತಾ ಇದೆ. ರವಿ ವರ್ಮ ಕುಮಾರ್ PU ಮಂಡಳಿ ವಾರ್ಷಿಕ ಶೈಕ್ಷಣಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಯೂನಿಫಾರ್ಮ್ ಬಗ್ಗೆ ಕೂಡ ಆ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ವಿದ್ಯಾರ್ಥಿ ವಿಷಯ ಬದಲಾವಣೆ ಮಾಡಿಕೊಳ್ಳೋದಕ್ಕೂ ಇದರಲ್ಲಿ ಹೇಳಲಾಗಿದೆ. ಅದರ ಒಂದು ಕಾಂಬಿನೇಷನ್ ಚೇಂಜ್ ಮಾಡ್ಕೊಳ್ಳೋಕ್ಕೆ PU ಮಂಡಳಿಯ ಶೈಕ್ಷಣಿಕ ವೇಳಾಪಟ್ಟಿ, ಇದು ಇದರಲ್ಲ, ಏನು ಎಕ್ಸಾಮ್ ವೇಳಾಪಟ್ಟಿ ಅಲ್ಲ,
ಇಡೀ ವರ್ಷದ ಶೈಕ್ಷಣಿಕ ವೇಳಾಪಟ್ಟಿ ಅಂತ ಬಿಡುಗಡೆ ಮಾಡ್ತಾರೆ. ವಿಶೇಷ ಸೂಚನೆಯಡಿ ಯೂನಿಫಾರ್ಮ್ ಬಗ್ಗೆ ಹೇಳಿದ್ದಾರೆ. PU ಮಂಡಳಿಯ ವಾರ್ಷಿಕ ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿ ವಿಶೇಷ ಸೂಚನೆ ಅಂತ ಅದರಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ. ಯಾವುದು ಯೂನಿಫಾರ್ಮ್ ಬಗ್ಗೆ ಹೇಳಿದ್ದಾರೆ. ಅದನ್ನು ಆ ಕಾಪಿಯನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆ ಒಂದು ಕಾಪಿಯನ್ನು ಕೋರ್ಟ್ಗೆ ಅವರು ಸಬ್ಮಿಟ್ ಮಾಡ್ತಾರೆ. ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಹಾಗೆ ನೋಡೋಕೆ ಹೋದರೆ ಸುತ್ತೋಲೆಯಲ್ಲಿ ಎಲ್ಲವನ್ನ ಹೇಳಿರ್ತಕ್ಕಂಥದ್ದು ಆ ಅಂಶಗಳನ್ನು ಈಗ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ವಿಶೇಷ ಸೂಚನೆಯ ಅಡಿಯಲ್ಲಿ ಯೂನಿಫಾರ್ಮ್ ಬಗ್ಗೆ ಕೂಡ ಹೇಳಿದ್ದಾರೆ ಅಂತಕ್ಕಂಥದ್ದು. ಸೊ ಇದು ಶೈಕ್ಷಣಿಕ ಇಲಾಖೆಯೇ ಈ ಆದೇಶವನ್ನು ನೀಡಿದೆ. 2021-22ರಲ್ಲಿ ಹೊರಡಿಸಿದ್ದಂತಹ ಆದೇಶ. ಆದರೆ ಅದು ಆದೇಶವಲ್ಲ, ಮಾರ್ಗಸೂಚಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿ ವಿಷಯ ಬದಲಾವಣೆ ಮಾಡ್ಕೋಬೇಕು ಅಂತಂದ್ರೂ ಅದರಲ್ಲಿ ಪ್ರಾವಿಷನ್ ಇದೆ. ವಿಶೇಷ ಸೂಚನೆಯ ಅಡಿ PU ಶಿಕ್ಷಣ ಇಲಾಖೆ ಏನು ಹೇಳಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯೂನಿಫಾರ್ಮ್ ಕಡ್ಡಾಯಗೊಳಿಸಿದ್ರೆ ಪ್ರಾಂಶುಪಾಲರ ವಿರುದ್ಧ ಕ್ರಮ ಅಂತ ಈ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಇದು ಇಂಪಾರ್ಟೆಂಟ್. ಎಸ್, ಇದು ಇತ್ತೀಚೆಗೆ ಸ್ವಲ್ಪ ಅದೊಂದು ಪೇಜ್ ವೈರಲ್ ಆಗಿತ್ತು. ಅದೊಂದು ಪೇಜ್ ವೈರಲ್ ಆಗಿತ್ತು ಇತ್ತೀಚೆಗೆ. 2021-22ರ ಶೈಕ್ಷಣಿಕ ಕೈಪಿಡಿ ವಿಶೇಷ ಸೂಚನೆ ಅಂತ ಕೊನೆಯದಾಗಿ ಯೂನಿಫಾರ್ಮ್ ಬಗ್ಗೆ ಹೇಳಿದ್ದಾರೆ. PU ಶಿಕ್ಷಣ ಇಲಾಖೆ ಏನು ಹೇಳಿದೆಯೋ ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಹಾಸ್ವಾಮಿ. ಹೀಗೆ ನಡೆದಿದೆ. ಯೂನಿಫಾರ್ಮೇ ಕಡ್ಡಾಯ ಅಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹಾಗೆಲ್ಲ ಹೇಳಿಬಿಟ್ಟು ಈಗ ಈ ಥರ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಸರಿ, ನೀವೇ ಹೇಳಿ. ಯೂನಿಫಾರ್ಮ್ ಬಗ್ಗೆ ಕೂಡ ಮಾರ್ಗಸೂಚಿಯಲ್ಲಿ ವಿಚಾರವನ್ನು ಇವರು ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ. ಹಿಜಬ್ ಧರಿಸಲು ನಿಷೇಧ ಇದೆಯೇ ಅರ್ಜಿದಾರರು ಕೇಳ್ತಾ ಇದ್ದಾರೆ. ಶಿಕ್ಷಣ ಕಾಯ್ದೆ ಅಥವಾ ಮಾರ್ಗಸೂಚಿಯಲ್ಲಿ ಹಿಜಬ್ ಧರಿಸೋದಕ್ಕೆ ಇವರು ಯಾವಾಗಾದರೂ ನಿಷೇಧವನ್ನು ಹೇರಿದಾರ ಸ್ವಾಮಿ? ಇದನ್ನೇ ಅಲ್ವಾ ಈಗ ಎಲ್ಲ ಕಡೆ ವಾದ ಮಾಡ್ತಾ ಇರೋದು. ಮೊದಲಿಂದ ಇದೆಯಾ, ನಾವು ಹಾಕ್ಕೊಂಬರ್ತಿರಲಿಲ್ವಾ, ಈಗ ಯಾಕೆ ಅಬ್ಜೆಕ್ಷನ್ ಅಂತ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಿದೆ? ಶಿಕ್ಷಣ ಕಾಯ್ದೆಯಲ್ಲಿದೆಯಾ, ಮಾರ್ಗಸೂಚಿಯಲ್ಲಿದೆಯಾ? ಆದರೆ ಇದು ಸರಿಯಾದ ಪ್ರಶ್ನೆ ಅಲ್ಲ ಅಂತ ನ್ಯಾಯಮೂರ್ತಿ ದೀಕ್ಷಿತ್ ಹೇಳಿದ್ರು. ಹಿಜಬ್ ಧರಿಸೋದಕ್ಕೆ ನಿಷೇಧ ಇದೆಯಾ ಇಲ್ವಾ, ಇಷ್ಟನ್ನು ಮಾತ್ರ ಹೇಳಿ ಅಂತ. ಹಿಂಗೆ ಪ್ರಶ್ನೆ ಕೇಳಬಾರ್ದು ಅಂತ ನ್ಯಾಯಮೂರ್ತಿ ದೀಕ್ಷಿತ್ ಅವರು ಹೇಳ್ತಾ ಇದ್ದಾರೆ. ಹಿಜಬ್ ಧರಿಸೋದಕ್ಕೆ ನಿಷೇಧ ಇಲ್ಲ ಅಂದರೆ ಹಾಕಬಹುದು ಅಂತನಾ? ಹಂಗೆ ಪ್ರಶ್ನೆ ಕೇಳಬಾರ್ದು. ನ್ಯಾಯಮೂರ್ತಿಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ರೀತಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಕೆಲವೊಂದು ಪ್ರಶ್ನೆಗಳು ಸಮಯ ಸಂದರ್ಭದಲ್ಲಿ ಬರುತ್ತೆ, ಅದನ್ನು ರೈಸ್ ಮಾಡಲೇಬೇಕಾಗತ್ತೆ. ಆವಾಗಿಲ್ಲದೆ ಇರ್ಬೋದು, ಈಗ ಅದರ ಅಗತ್ಯತೆ ಬೀಳ್ಬೋದು, ಹೇಳೋಕ್ಕಾಗಲ್ಲ. ಸೊ ಶಿಕ್ಷಣ ಕಾಯ್ದೆ ಅಥವಾ ಮಾರ್ಗಸೂಚಿಯಲ್ಲಿ ನಿಷೇಧ ಹೇರಿದಾರಾ? ಆದರೆ ಇದು ಸರಿಯಾದ ಪ್ರಶ್ನೆಯಲ್ಲ. ನ್ಯಾಯಮೂರ್ತಿ ದೀಕ್ಷಿತ್ ಹೇಳ್ತಾ ಇರೋದು. ನಾಳೆ ಯಾರಾದರೂ ಹೇಳ್ಬೋದು ಶಸ್ತ್ರಾಸ್ತ್ರ ತರಲು ನಿಷೇಧ ಇಲ್ಲ ಅಂತ. ತಂದ್ಬಿಡ್ತೀರಾ? ಆಯ್ತಪ್ಪ, ಮಾರ್ಗಸೂಚಿಯಲ್ಲಿ ಶಸ್ತ್ರಾಸ್ತ್ರದ ಬಗ್ಗೆ ಉಲ್ಲೇಖ ಇಲ್ಲ, ನೀವು ಹೇಳೇ ಇಲ್ಲ, ತಂದ್ಬಿಡ್ಬೋದು. ಹಂಗಾರೆ ಅಂದ್ಬಿಟ್ಟು ನೀವು ವೆಪನ್ಸನ್ನು ಕೂಡ ಸ್ಕೂಲಿಗೆ ತಂದ್ಬಿಡ್ತೀರಾ? ಹಂಗೆ ಬರಲ್ಲ. ಅದಕ್ಕೆ ನಾನು ಹೇಳಿದ್ದು, ಸಮಯ ಸಂದರ್ಭಕ್ಕೆ ತಕ್ಕಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ. ಹಿಜಬ್ ಧರಿಸೋದಕ್ಕೆ ನಿಷೇಧ ಇದೆಯಾ ಅಂತ ಅರ್ಜಿದಾರರು ಕೇಳಿದ ಪ್ರಶ್ನೆಗೆ ನ್ಯಾಯಮೂರ್ತಿಗಳು ಕೊಟ್ಟಂತಹ ಉತ್ತರ ಇದು ಸರಿಯಾದ ಪ್ರಶ್ನೆ ಅಲ್ಲ. ನಾಳೆ ದಿನ ಇನ್ನೊಂದು ಪ್ರಶ್ನೆ ಬರುತ್ತೆ. ನಾಳೆ ಯಾರಾದರೂ ಅನ್ಬೋದು ಶಸ್ತ್ರಾಸ್ತ್ರ ತರಲು ನಿಷೇಧ ಇಲ್ಲ ಅಂತ. ತರ್ತೀರಾ? ಕಾಯ್ದೆಯಲ್ಲಿ ಯೂನಿಫಾರ್ಮ್ ಸೂಚಿಸಲು ಅಧಿಕಾರ ಇದೆ. ನ್ಯಾಯಮೂರ್ತಿ ದೀಕ್ಷಿತ್ ಹೇಳ್ತಾ ಇರೋದು, ಕಾಯ್ದೆಯಲ್ಲಿ ಯೂನಿಫಾರ್ಮ್ಗೆ ಸೂಚಿಸಲು ಅಧಿಕಾರ ಇದೆ, ಸೂಚನೆ ಕೊಡಬಹುದು ಬೇಕಾದರೆ. ಆದರೆ ಅದು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಅಲ್ಲಿನ ಆಡಳಿತ ಮಂಡಳಿ ಮತ್ತು ಕಾಲೇಜ್ ಡೆವಲಪ್ಮೆಂಟಲ್ ಕಮಿಟಿ CDC ಅವರು ನಿರ್ಧಾರ ಮಾಡಬೇಕಷ್ಟೇ. ಆದರೆ ಹಿಜಬ್ ಬಗ್ಗೆ ಹೇಳಲಿಲ್ಲ, ನಿಜ. ಹಿಜಬ್ ಧರಿಸೋದಕ್ಕೆ ನಿಷೇಧ ಇದೆಯಾ ಅಂದರೆ ಇಲ್ಲ, ಹಿಜಬ್ ಪ್ರಶ್ನೆ ಬಂದಿಲ್ಲ. ಇಲ್ಲಿ ಯೂನಿಫಾರ್ಮ್ ಬಗ್ಗೆ ಬಂದಿದೆ, ಹಿಜಬ್ ಬಗ್ಗೆ ಬಂದಿಲ್ಲ. ಯೂನಿಫಾರ್ಮ್ ಬಗ್ಗೆ ಬಂದಿದೆ. ಯೂನಿಫಾರ್ಮೇ ಇಲ್ಲಿ ಪ್ರಸ್ತಾಪ ಆಗ್ತಿರೋದು. ಹಾಗಾಗಿ ಮಾರ್ಗಸೂಚಿಯಲ್ಲಾಗಲಿ ಅಥವಾ ಸುತ್ತೋಲೆಯಲ್ಲಾಗಲಿ ಎಲ್ಲೂ ಕೂಡ ಹಿಜಬ್ ಬಗ್ಗೆ ಯಾರೂ ಮಾತಾಡಿಲ್ಲ. ನಿಜ, ಹಿಜಬ್ ಧರಿಸೋದಕ್ಕೆ ನಿಷೇಧ ಇದೆಯಾ ಅಂತ ಅರ್ಜಿದಾರರು ಪ್ರಶ್ನೆ ಮಾಡಿದ್ದಾರೆ. ಆದರೆ ಆ ರೀತಿ ಪ್ರಶ್ನೆಗಳು ಕೇಳಬರಲ್ಲ. ಎಲ್ಲನೂ ನೀವು ಮಾರ್ಗಸೂಚಿಯಲ್ಲಿ ಎಲ್ಲನೂ ಹೇಳೋಕ್ಕಾಗುತ್ತಾ? ಅರ್ಜಿದಾರರ ಪ್ರಶ್ನೆ, ನನ್ನನ್ನು ಹೇಗೆ ತರಗತಿಯಿಂದ ಹೊರ ಇಟ್ಟರು? ನನ್ನನ್ನು ತರಗತಿಯಿಂದ ಹೊರಗಿಡಲು ಯಾವ ಅಧಿಕಾರವಿದೆ? ಅದೇ ಆ 6 ಜನನ ಆರಂಭದಲ್ಲಿ ಸೇರಿಸ್ಲಿಲ್ವಲ್ಲ, ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಅವರೇ ಅರ್ಜಿದಾರರು. ಇವಾಗ ನನ್ನನ್ನು ತರಗತಿಯಿಂದ ಹೇಗೆ ಹೊರಗಿಟ್ಟರು?
ತರಗತಿಯಿಂದ ಹೊರಗಿಡೋದಕ್ಕೆ ಇವರಿಗೆ ಯಾವ ಅಧಿಕಾರ ಇದೆ? ಅಡ್ಮಿಷನ್ ಆಗಿದ್ದೀನಿ, ನಾನು ಕಾಲೇಜಿಗೆ ಬರ್ತಾ ಇದ್ದೀನಿ, ನನಗೆ ಶಿಕ್ಷಣ ಕೊಡಲ್ಲ ಅಂತ ಹೇಳೋದಕ್ಕೆ ಇವ್ರಿಗೆ ಯಾವ ಅಧಿಕಾರ? ಹೆಂಗೆ ನನ್ನನ್ನು ಅವ್ರ ಕ್ಲಾಸಿಂದ ಹೊರಗಡೆ ಇಟ್ಬಿಟ್ಟು ಇವ್ರು ಕ್ಲಾಸ್ ಮಾಡ್ತಾರೆ? ಮಾಡಬಾರ್ದು. ನನ್ನನ್ನು ಶಿಕ್ಷಣ ವಂಚಿತರನ್ನಾಗಿ ಮಾಡಬಾರ್ದು. ಹಿಜಬ್ ಧರಿಸೋದಕ್ಕೆ ಅವಕಾಶ ಇಲ್ಲ ಅನ್ನೋದಕ್ಕೆ ಇವ್ರಿಗೆ ಏನು ಅಧಿಕಾರ ಇದೆ? ಆ ಮಕ್ಕಳು ಕೇಳ್ತಿದ್ದಾರಲ್ಲ, ಅದನ್ನೇ ಇಲ್ಲೂ ಕೇಳ್ತಾ ಇದ್ದಾರೆ. ಇವರು ನನ್ನನ್ನು ತರಗತಿಯಿಂದ ಹೆಂಗೆ ಹೊರಗಿಟ್ರು? ತರಗತಿಯಿಂದ ಹೊರಗಿಡೋದಕ್ಕೆ ಇವ್ರಿಗೆ ಏನು ಅಧಿಕಾರ ಇದೆ? ಹಿಜಬ್ ಹಾಕ್ಕೊಂಬರ್ಬೇಡ ಅಂತ ಹೇಳೋದಕ್ಕೆ ಇವ್ರಿಗೆ ಏನು ಅಧಿಕಾರ ಇದೆ? ಅರ್ಜಿದಾರರು ಕೇಳ್ತಾ ಇರೋ ಪ್ರಶ್ನೆ. ಯಾವ ಅಧಿಕಾರ ಇದೆ ಅವರಿಗೆ? ಹಿಜಬ್ ಧರಿಸ್ಕೊಂಬರ್ಬೇಡ ಅನ್ನೋದಕ್ಕೆ ಇವ್ರಿಗೆ ಯಾರ ಅಧಿಕಾರ ಇದೆ? ಹೇಗೆ ನನ್ನನ್ನು ತರಗತಿಯಿಂದ ಇವ್ರು ಹೊರಗಿಟ್ರು ಹೇಳಿ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಏನು ಹೇಳ್ತಾರೆ ಚೀಫ್ ಜಸ್ಟಿಸ್? ಇದಕ್ಕೆ ನೋಡಬೇಕು. ಬಟ್ ಅವರು ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸುವ ವಿಚಾರದಲ್ಲಿ ಗಲಾಟೆಗಳಾಗಬಾರ್ದು ಅಂತ ತರಗತಿಯಿಂದ ಹೊರಗಡೆ ಇಟ್ಟಿದ್ದಾರೆ. ಅದನ್ನು ಅವರು ಪ್ರತಿವಾದದ ಸಂದರ್ಭದಲ್ಲಿ ಹೇಳ್ತಾರೆ, ಹಿಂಗಾಯ್ತು ಅಂತ. ಅರ್ಜಿದಾರರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ನನ್ನನ್ನು ತರಗತಿಯಿಂದ ಹೊರಗಿಡೋದಕ್ಕೆ ನಿಮಗೆ ಯಾವ ಅಧಿಕಾರ ಇದೆ? ಹಿಜಾಬ್ ಹಾಕ್ಕೊಂಡು ಬರಬೇಡಿ ಅಂತ ಹೇಳೋದಕ್ಕೆ ನಿಮಗೇನು ಅಧಿಕಾರ ಇದೆ? ಇದಕ್ಕೆ ಯಾರು ಉತ್ತರ ಕೊಡೋರು? ನಾನು ಆ 3 ದಿನಗಳು ಕ್ಲಾಸನ್ನು ಮಿಸ್ ಮಾಡಿಕೊಂಡೆ, ಯಾರು ಜವಾಬ್ದಾರಿ? ಪರೀಕ್ಷೆಗಳನ್ನು ಮಿಸ್ ಮಾಡಿಕೊಂಡೆ, ಯಾರು ಜವಾಬ್ದಾರಿ? ಯಾಕೆ ನಮಗೆ ನೀವು ತರಗತಿಯಿಂದ ಹೊರಗಡೆ ಇಡ್ತೀರಾ? ಹೆಂಗಿಡ್ತೀರಾ? ಅಧಿಕಾರ ಇದೆಯಾ ನಿಮಗೆ? ಇಲ್ಲ. ಪ್ರೈವೇಟ್ ಕಾಲೇಜ್ ಆದರೆ ಫೀಸ್ ಕಟ್ಟಿರ್ತೀನಿ, ಗೌರ್ನಮೆಂಟ್ ಕಾಲೇಜ್ ಆದರೆ ಫಾರ್ಮ್ಯಾಲಿಟೀಸ್ ಪ್ರಕಾರ ಅಡ್ಮಿಷನ್ ತಗೊಂಡಿರ್ತೀನಿ. ಹೆಂಗೆ ನನ್ನನ್ನು ಇವರು ಹೊರಗಡೆ ಇಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ಈ ವಾದ ಪ್ರತಿವಾದಗಳು ಮುಂದುವರಿತಾ ಇದೆ. ಶಿಕ್ಷಣ ಕಾಯ್ದೆ ಅಥವಾ ಮಾರ್ಗಸೂಚಿಯಲ್ಲಿ ಹಿಜಬ್ಗೆ ನಿಷೇಧ ಹೇರಿಲ್ಲ, ಎಲ್ಲವನ್ನೂ ಕೂಡ ಹೇಳಕ್ಕೆ ಬರಲ್ಲ. ಆಯಾ ವಿಚಾರಗಳು ಕಾಲಕಾಲಕ್ಕೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಬಂದಾಗ ಅದನ್ನು ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡ್ಬೋದು, ಅಷ್ಟೇ. ಪ್ರಶ್ನೆ ಮಾಡ್ಬೋದು. ಹಿಜಬ್ ಬಗ್ಗೆ ಇಲ್ಲಿ ತನಕ ಹೇಳಿಲ್ಲ ಅನ್ನೋದನ್ನು ನಾನು ಒಪ್ಕೋತೀನಿ. ಮಾರ್ಗಸೂಚಿಯಲ್ಲಾಗಲಿ ಶಿಕ್ಷಣ ಕಾಯ್ದೆಯಲ್ಲಾಗಲಿ ಹಿಜಬ್ ಬಗ್ಗೆ ಹೇಳಿಲ್ಲ, ಅದನ್ನು ನಾನು ಒಪ್ಕೋತೀನಿ. ಹಾಗಾದರೆ ನಮ್ಮನ್ನು ಕ್ಲಾಸಿಂದ ಯಾಕೆ ಹೊರಗಿಟ್ರು? ಯಾರು ಹೊರಗಿಟ್ರು? ಯಾಕೆ ಹೊರಗಿಟ್ರು? ಅವ್ರಿಗೇನು ಅಧಿಕಾರ ಇದೆ? ಹಿಜಾಬ್ ಹಾಕ್ಕೊಂಡು ಬರಬೇಡಿ ಅಂತ ಹೇಳೋದಕ್ಕೆ ಇವ್ರಿಗೇನು ಅಧಿಕಾರ ಇದೆ? ಈ ಪ್ರಶ್ನೆಗಳನ್ನು ಅರ್ಜಿದಾರರು ಈಗ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳು ಈಗ ಅರ್ಜಿದಾರರ ಪ್ರಶ್ನೆಗಳಾಗ್ತಾ ಇದೆ. ನಮ್ಮನ್ನು ತರಗತಿಯಿಂದ ಹೊರಗಿಡೋದಕ್ಕೆ ಇವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ. ಶಿಕ್ಷಣವನ್ನು ಕೊಡಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ರೈಟ್ ಟು ಎಜುಕೇಷನ್ ಯಾರಿಗೂ ಅಧಿಕಾರ ಇಲ್ಲ. ಅದನ್ನು ತಡೆಯೋಕ್ಕೆ ಯಾರ ಕೈಲೂ ಆಗಲ್ಲ. ಅದಕ್ಕೆ ಉತ್ತರವನ್ನು ಅವ್ರು ಕೊಡ್ತಾರೆ. ಯಾಕೆ ಹೊರಗಿಟ್ರು ಅಂತ ಹೇಳಬೇಕಲ್ಲ, ಯಾಕೆ ಹೊರಗಿಟ್ರು ಅಂತ ಅವರು ಸಮರ್ಥನೆ ಕೊಡಬೇಕಲ್ಲ. ಸೊ ಈ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಕೋರ್ಟ್ ಮಾಡ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ CJ ರಿತುರಾಜ್ ಅವಸ್ಥಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೋತಾ ಇದ್ದಾರೆ. ವಾದ ಪ್ರತಿವಾದಗಳು ಮುಂದುವರಿತಾ ಇದೆ. ಸಮವಸ್ತ್ರದ ಬಗ್ಗೆ PU ಮಾರ್ಗಸೂಚಿಯಲ್ಲಿ ಹೇಳಿಲ್ಲ. ವಿದ್ಯಾರ್ಥಿಗಳು ವಿಷಯ ಬದಲಾವಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೇಳಿದ್ದಾರೆ. ಕಾನೂನು ಬಾಹಿರ ಅಂದಿದ್ದಾರೆ. ವಿಶೇಷ ಸೂಚನೆಯ ಅಡಿಯಲ್ಲಿ ಯೂನಿಫಾರ್ಮ್ ಬಗ್ಗೆ ಹೇಳಿದ್ದಾರೆ. ಸಮವಸ್ತ್ರ ಕಡ್ಡಾಯಗೊಳಿಸಿದರೆ ಪ್ರಾಂಶುಪಾಲರ ವಿರುದ್ಧ ಕ್ರಮ ಅಂತ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಇಲ್ಲಿ ಇರ್ತಕ್ಕಂಥ ವಿಚಾರಗಳು. ಹಿಜಬ್ಬನ್ನು ಧರಿಸ್ಕೊಂಡು ಬರೋ ಹಾಗಿಲ್ಲ ಅಂತ ಹೇಳಕ್ಕೆ ಇಲ್ಲ, ಹೇಳಂಗಿಲ್ಲ. ಇವ್ರು ಯಾಕೆ ಹೇಳಿದ್ರು? ಯಾಕೆ ನಮ್ಮನ್ನು ಕ್ಲಾಸಿಂದ ಹೊರಗಿಟ್ರು? ಈ ರೀತಿಯಾದಂತಹ ಪ್ರಶ್ನೋತ್ತರಗಳು ನಡೀತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅನೇಕ ಉಲ್ಲೇಖಗಳನ್ನು ಕೊಡ್ತಾ ಇದ್ದಾರೆ. ಯೂನಿಫಾರ್ಮ್ ವಿಚಾರವಾಗಿ, ಅದರಲ್ಲೂ PUC ಪರ್ಟಿಕ್ಯುಲರ್ ಆಗಿ PUCನಲ್ಲಿ ಯೂನಿಫಾರ್ಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಡ್ತಾ ಇರತಕ್ಕಂಥ ಕೆಲವೊಂದು ಅಂಶಗಳು, ಎಲ್ಲಿ PU ಮಂಡಳಿಯವರು ಯಾವ ರೀತಿ ಆದೇಶವನ್ನು ಹೊರಡಿಸಿದ್ದಾರೆ, ಯಾವ ರೀತಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ, ಅದೆಲ್ಲವನ್ನು ಕೂಡ ಈಗ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಕೋರ್ಟ್ ಗಮನಕ್ಕೆ ಹಲವಾರು ವಿಚಾರಗಳು